ಇವತ್ತು ಇವಿ ಸೊ ಇದು ನಾನು ಯಾವುದೇ ತರ ಸೊ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ನವರ್ ವಿಡಿಯೋ. ಇದು ನಾನು ನಿಮ್ಮ ಪ್ರವೀಣ್ ಕೆ ವ್ಯೂ. ಸೊ ಇನ್ನೊಂದು ಹೊಸ ವಿಡಿಯೋದಲ್ಲಿ ಎಲ್ರಿಗೂ ಸ್ವಾಗತ. ಸೊ ಇವತ್ತು ಟೈಟ್ಲ್ ಅಲ್ಲಿ ನೋಡಿರ್ತೀರ ಏನ್ ಮಾಡಕ್ ಹೋಗ್ತಿದೀವಿ. ಎಸ್, ನಾವಿವತ್ತು ಇವಿನ ಒಂದ್ ಸ್ವಲ್ಪ ಮೇಕ್ ಓವರ್ ಕೊಡೋಣ ಅಂತ ಹೇಳ್ಬಿಟ್ಟು ಪ್ಲಾನ್ ಮಾಡಿದೀವಿ. ಸೊ ನನ್ನ ಫ್ರೆಂಡ್ ಆಕ್ಚುಲಿ ನಾನು ಯೂಸ್ ಮಾಡ್ತಾ ಇದೀನಿ. 24,000 ಕಿಲೋಮೀಟರ್ಸ್ ಡ್ರಿವನ್ ಮಾಡಿದೀವಿ ಗಾಡಿಯಲ್ಲಿ. ಈ ಗಾಡಿಯಲ್ಲಿ ಔಟರ್ ವಾಶ್ ಎಲ್ಲ ಕ್ಲೀನ್ ಆಗಿ ಮಾಡ್ತೀವಿ ಎವ್ರಿ ರೆಗ್ಯುಲರ್ ಆಗಿ, ಅಂಡ್ ಬೆಲ್ಟ್ ಗೆ ಸ್ಪ್ರೇ ಮಾಡ್ತಾನೆ ಇರ್ತೀವಿ. ಬಟ್ ಇದು ಒಳಗಡೆ ಹೆಂಗಿರುತ್ತೆ ಅಂತ ಹೇಳ್ಬಿಟ್ಟು ಇದುವರೆಗೂ ನಾನು ಮಾಡಿಲ್ಲ, ಅಂಡ್ ಸರ್ವಿಸ್ ಸೆಂಟರ್ ಮಾಡಿರಲ್ಲ, ಖಂಡಿತ ಗೊತ್ತಿರುತ್ತೆ. ಸೊ ಅದಕ್ಕೋಸ್ಕರ ಇದನ್ನ ಸ್ವಲ್ಪ ಮೇಕ್ ಓವರ್ ಕೊಡೋಣ ಅಂತ ಹೇಳ್ಬಿಟ್ಟು ಡಿಸೈಡ್ ಮಾಡಿದೀವಿ. ಸೊ ನೀವೇನೋ ಇವಿ ಗಾಡಿ ಯೂಸ್ ಮಾಡ್ತಾ ಇದೀರ ಅಂದ್ರೆ ದಯವಿಟ್ಟು ಈ ವರ್ಕ್ ನಾನೇನ್ ಮಾಡ್ತಾ ಇದೀನೋ ಚೆಕ್ ಖಂಡಿತಗೂ ಮಾಡಿ. ಅಂಡ್ ಇಫ್ ಯು ಆರ್ ಅ ಪರ್ಸನ್ ಹೂ ವಾಂಟ್ಸ್ ಟು ಸರ್ವಿಸ್ ಯುವರ್ ವೆಹಿಕಲ್, ಡೂ ಕಾಂಟ್ಯಾಕ್ಟ್ ಮೀ ಇನ್ ದಿ ಕಮೆಂಟ್ ಸೆಕ್ಷನ್. ಸೊ ನಿಮ್ಗೆ ನಿಮ್ಮ ಇವಿನ ರೆಡಿ ಮಾಡ್ಕೊಡ್ತೀವಿ. ಸೊ ಬನ್ನಿ ಈಗ ವಿಡಿಯೋ ಹೋಗೋಣ. ಸೊ ಇದೇ ಇವಿ ಗೈಸ್. ಸೊ ಈ ಗಾಡಿನ ಓಲಾ ಎಲೆಕ್ಟ್ರಿಕ್ದು. ಸೊ ಇದನ್ನು ನಾವು ಇವತ್ತು ಸರ್ವಿಸ್ ಮಾಡೋಣ ಅಂತ ಹೇಳ್ಬಿಟ್ಟು ಡಿಸೈಡ್ ಮಾಡಿದ್ದೀವಿ. ಸೊ ಎಕ್ಸ್ಟೀರಿಯರ್ ಪೋರ್ಷನ್ ಯಾವಾಗಲೂ ನೀಟಾಗಿ ಇರುತ್ತೆ, ನಿಮಗೆ ನೋಡ್ತಾ ಇದ್ದೀರಾ. ಎವ್ರಿಥಿಂಗ್ ವಿಲ್ ಲುಕ್ ನೀಟ್ ಎಕ್ಸ್ಟೀರಿಯರಲ್ಲಿ. ಬಟ್ ಇದು ಒಳಗಡೆ ಇದೆಯಲ್ಲ, ಈ ಇಂಟೀರಿಯರ್ ಪಾರ್ಟ್ ಇದು ಹೆಂಗಿರುತ್ತೆ ಅಂತ ಹೇಳ್ಬಿಟ್ಟು ತೋರಿಸ್ಕೊಡ್ತೀನಿ. ಸೊ ಇದು ಜನರಲ್ಲಾಗಿ ಬಂದ್ಬಿಟ್ಟು ನಾವು ಓಲಾ ಸರ್ವಿಸ್ ಸೆಂಟ್ರಲ್ಲಿ ಕ್ಲೀನ್ ಮಾಡಬೇಕು, ಸರ್ವಿಸ್ ಸೆಂಟ್ರಲ್ಲಿ. ಬಟ್ ಈ ನಡುವೆ ಚಿಚ್ಚಗೆ ಸರ್ವಿಸ್ ಸೆಂಟರ್ ಫುಲ್ ಪ್ಯಾಕ್ಡ್ ಆಗಿರೋದ್ರಿಂದ ನಾವೇ ಮಾಡೋಣ ಅಂದ್ಬಿಟ್ಟು ಡಿಸೈಡ್ ಮಾಡಿದ್ದೀವಿ. ಸೊ ಓಲನ ತಗೊಂಡ್ಬಿಡೋಣ. ಓಲನ ಇಲ್ಲಿ ನಿಲ್ಸಿದೀವಿ. ಸೊ ಎಕ್ಸ್ಟೀರಿಯರ್ ಪಾರ್ಟ್ ಯಾವಾಗ ನೀಟಾಗಿ ಕ್ಲೀನ್ ಆಗಿ ಇರುತ್ತೆ ಗಾಡಿದು. ಬಟ್ ಇಂಟರ್ನಲ್ ಪಾರ್ಟ್ ಹೆಂಗಿದೆ ಅಂತ ಬಿಟ್ಟು ತೋರಿಸ್ಕೊಡ್ತೀನಿ. ಸೊ ಇದಕ್ಕೇನೆಲ್ಲ ಬೇಕಾಗಿದೆ ಅಂದ್ರೆ, ಫಸ್ಟ್ ವಿ ನೀಡ್ ದಿ ಟೂಲ್ ಕಿಟ್. ಸೊ ಕಾರಲ್ಲಿ ಯಾವಾಗಲೂ ಟೂಲ್ ಕಿಟ್ ಇಕ್ಕಿರ್ತೀನಿ. ಸೊ ಈ ಟೂಲ್ ಕಿಟ್ ಒಂದು ಬೇಕಾಗಿರುತ್ತೆ, 45 ಬಿಟ್ಸ್ ಇರುವ ಟೂಲ್ ಕಿಟ್. ಅಪಾರ್ಟ್ ಫ್ರಮ್ ದಟ್ ವಿ ಆಲ್ಸೋ ಹ್ಯಾವ್ ಟೂಲ್ ಕಿಟ್ ಇನ್ ಒಳಗಲ್ಲಿದೆ, ಆ ಟೂಲ್ ಕಿಟ್ ಯೂಸ್ ಮಾಡ್ಕೊಳ್ಳೋಣ. ಸೊ ಓಲಾದಲ್ಲಿ ಬಂದ್ಬಿಟ್ಟು ವಿ ಹ್ಯಾವ್ ಟೂಲ್ ಕಿಟ್, ದಿಸ್ ಒನ್. ಸೊ ಇದನ್ನು ಈಗ ಯೂಸ್ ಮಾಡೋಣ. ಬನ್ನಿ ಬಿಡಿಗೆ ಹೋಗೋಣ ಈಗ. ಸೊ ಬಿಟ್ ಬಾಕ್ಸ್ ಇಂದ ನಾವು ಅಂಡ್ ಟೂಲ್ ಕಿಟ್ ಇಂದ ಇದನ್ನ ಓಪನ್ ಮಾಡ್ಬಿಡೋಣ ಫಸ್ಟ್. ಸೊ ಆಲ್ ದಿಸ್ ಥಿಂಗ್ಸ್, ಈ ಸ್ಕ್ರೂಸ್ ಇದೆಯಲ್ಲ, ಇದು ಬಂದು ನಿಮಗೆ 3 and 4 ಬಿಟ್ ಇದು ಅಲನ್ ಕೀ ಬೇಕಾಗಿರುತ್ತೆ. ಸೊ ವಿ ಹ್ಯಾವ್ ಅಲನ್ ಕೀ ಆಫ್ 3 and 4. 4 ಬಂದ್ಬಿಟ್ಟು ನಿಮ್ ಗಾಡಿಯಲ್ಲೇ ಸಿಗುತ್ತೆ, 3 ಮಾತ್ರ ನೀವು ತಗೊಳ್ಬೇಕಾಗಿರುತ್ತೆ. ಸೊ ಈ 42 ಬಿಟ್ ಅಲ್ಲಿ ಕಂಪ್ಲೀಟ್ ಟೂಲ್ ಕಿಟ್ ಇರೋದ್ರಿಂದ ನನಗೆ ಅದು ಅವಶ್ಯಕತೆ ಇಲ್ಲ. ಸರ್ವಿಸ್ ಅದನ್ನ ನಾನು ಮಾಡ್ತಾ ಇದ್ದೀನಿ ಮನೇಲಿ. ನೋಡ್ತಾ ಹೋದ್ರೆ ನೀನು 2 ವೀಕ್ಸ್ ತಗೊಂತಾರೆ, ಅಷ್ಟೇ ನಮಗೆ ತಾಳ್ಮೆ ಇಲ್ಲ. ಅದನ್ನ ನಾನು ಮನೆ ಮಾಡ್ಕೊಂಡು ಡಿಸೈನ್ ಮಾಡ್ಕೊಂಡಿದ್ದೀನಿ. ಸೊ ಎವ್ರಿಥಿಂಗ್ ಇಸ್ ಫಿಕ್ಸ್. 4 ನಂಬರ್ ಅಲಂಕಿ. ಸೊ ಯಾ ಗೈಸ್, ಈಗ ನೋಡ್ತಾ ಇದ್ದೀರಲ್ಲ ಎಷ್ಟು ಡಸ್ಟ್ ಇದೆ ಅಂದರೆ, ಇವಾಗ ಇದನ್ನ ಫುಲ್ ಕಂಪ್ಲೀಟ್ ಡೀಪ್ ಕ್ಲೀನ್ ಮಾಡೋಣ. ಡೀಪ್ ಕ್ಲೀನಿಂಗ್ ಇನ್ ಸೆನ್ಸ್ ವಾಟರ್ ಏನು ಯೂಸ್ ಮಾಡೋಣ, ನಾನು ಮ್ಯಾಕ್ಸಿಮಮ್ ಬಂದ್ಬಿಟ್ಟು ಬಟ್ಟೆದಲ್ಲೇ ಆ್ಯಂಡ್ ಟ್ರೈ ಟು ಕ್ಲೀನ್ ಮಾಡ್ತೀನಿ ಆ್ಯಂಡ್ ಬ್ರಷ್ ಯೂಸ್ ಮಾಡ್ತೀನಿ. ಸೊ ಏನಕ್ಕೆ ಎಲ್ಲ ಕೈ ರೀಚ್ ಆಗೋ ಜಾಗದಲ್ಲೆಲ್ಲ ಬ್ರಷ್ ಯೂಸ್ ಮಾಡ್ಕೊತೀನಿ ಗೈಸ್. ಸೊ ಯಾ
ಸೊ ಈಗ ನೋಡ್ತಾ ಇದ್ದೀರಲ್ಲ ಗೈಸ್, ಆಲ್ಮೋಸ್ಟ್ ಒಂದು 50% ಸ್ವಲ್ಪ ಕ್ಲೀನ್ ಆಗಿದೆ, ಇನ್ನೊಂದು 50% ಬ್ಯಾಲೆನ್ಸ್ ಇದೆ. ಸೊ ಫುಲ್ ಡಸ್ಟ್ ಏನೆಲ್ಲ ಡಸ್ಟ್ ಇತ್ತು ಅದನ್ನ ಫುಲ್ ತೆಗೆದುಬಿಟ್ಟಿದ್ದೀವಿ. ಸೊ ಇಲ್ಲಿ ನಾನು ಯಾವುದೇ ಥರ ವಾಟರ್ ವಾಶ್ ಏನೂ ಮಾಡಿಲ್ಲ. ಸೊ ಕಂಪ್ಲೀಟಾಗಿ ನೀಟಾಗಿ ಹ್ಯಾಂಡಲ್ಲೇ ಮಾಡಿದ್ದೀನಿ ವಿತ್ ವ್ಯಾಕ್ಯೂಮ್ ಅದೆಲ್ಲ. ಸೊ ಇದನ್ನೆಲ್ಲ ಫುಲ್ ಡಸ್ಟ್ ಇತ್ತು, ಈ ಕಡೆನೂ ಡಸ್ಟ್ ಇತ್ತು, ಅದೆಲ್ಲ ಈಗ ಕ್ಲಿಯರ್ ಆಗಿದೆ. ಇಂಟರ್ನಲ್ ನಾವು ವಾಟರ್ ವಾಶ್ ಮಾಡ್ಸೋಕೆ ಹೋಗಲ್ಲ, ಇಟ್ಸ್ ವೆರಿ ರಿಸ್ಕಿ ಆ್ಯಂಡ್ ವೆರಿ ಡೇಂಜರಸ್. ಸೊ ಅದರಿಂದ ಎಕ್ಸ್ಟರ್ನಲ್ ಮಾತ್ರ ಮಾಡಿಕೊಡ್ತೀವಿ ವಾಟರ್ ವಾಶು. ಈ ಥರ ಡೀಪ್ ಕ್ಲೀನಿಂಗ್ ಡಸ್ಟ್ ಎಲ್ಲೆಲ್ಲ ಕೂರಿರುತ್ತೋ ಲೈಕ್ ಈ ಕ್ಲ್ಯಾಂಪು, ಈ ಸೆನ್ಸರ್ ಒಳಗಡೆಲ್ಲ ಅದೆಲ್ಲ ಕ್ಲೀನ್ ಮಾಡಿಕೊಡ್ತೀವಿ. ಸೊ ಇದರಿಂದ ಏನಾಗುತ್ತೆ ಅಂದರೆ ಇನ್ನೂ ಸ್ವಲ್ಪ ಗಾಡಿ ಪರ್ಫಾರ್ಮೆನ್ಸ್ ಚೆನ್ನಾಗಿರುತ್ತೆ. ಗಾಡಿ ವೈಬ್ರೇಷನು, ಈ ಡಸ್ಟ್ ಕೂತಿರೋದ್ರಿಂದ ಸ್ವಲ್ಪ ವೈಬ್ರೇಷನ್ ಎಲ್ಲ ಫೀಲ್ ಆಗುತ್ತೆ ನಿಮಗೆ. ಬಟ್ ಆಫ್ಟರ್ ದಿಸ್ ಡಸ್ಟು ಅದು ಕಡಿಮೆ ಆಗುತ್ತೆ, 90% ಕಡಿಮೆ ಆಗುತ್ತೆ. 10% ಏನಕ್ಕೆ ಡಸ್ಟ್ ಇದ್ದೇ ಇರುತ್ತೆ ಅಂದರೆ ದಟ್ಸ್ ಬಿಕಾಸ್ ಆಫ್ ಅವರ್ ರೈಡಿಂಗ್ ಸ್ಟೈಲ್ ಆ್ಯಂಡ್ ಬ್ಯಾಟ್ರಿ. ಇದು ಬ್ಯಾಟ್ರಿ ಅಂತ ಹೇಳ್ತಾರೆ, ಟೈರ್ ಸ್ವಲ್ಪ ಹೋಗಿರುತ್ತೆ, ಟೈರ್ ಡ್ಯಾಮೇಜ್ ಆಗಿರುತ್ತೆ. ಸೊ ಅಂಥ ಟೈಮಲ್ಲಿ ಮಾತ್ರ ನಿಮಗೆ ವಾಬ್ಲಿಂಗ್ ಫೀಲ್ ಬರುತ್ತೆ, ಬಟ್ ಮೆಜಾರಿಟಿ ಆಫ್ ಟೈಮು ಬರಲ್ಲ. ಸೊ ಇಲ್ಲಿ ಕಂಪ್ಲೀಟಾಗಿ ಕ್ಲೀನ್ ಮಾಡಿದ್ದೀವಿ ವಿತೌಟ್ ವಾಟರ್. ಸೊ ಎವ್ರಿಥಿಂಗ್ ಈ ಕಡೆನೂ ಸ್ವಲ್ಪ ಗಲೀಜಿತ್ತು, ಸೊ ಅದನ್ನು ಕ್ಲೀನ್ ಮಾಡಿದ್ದೀವಿ. ಕ್ಲೀನ್ ಮಾಡಿ ಪ್ಲೇಸ್ ಮಾಡಿದ್ದೀವಿ. ಸೊ ಇದು ತೋರಿಸ್ತೀನಿ ಅಂತ. ಎಲ್ಲ ಡಸ್ಟ್ ಇತ್ತು, ಅದೆಲ್ಲ ಕ್ಲೀನ್ ಮಾಡಿದ್ದೀವಿ ಈಗ. ಸೊ ಸಮಥಿಂಗ್ ಲೈಕ್ ದಿಸ್ ಇಟ್ಸ್ ಇನ್ಸೈಡ್. ಕಂಪ್ಲೀಟ್ ಬುಕ್ ಏನಾಗಿರೋದು ಯಾವುದೇ ಥರ ಆಗಲಿ ವಾಟರ್ ಆಗಲಿ ನೀರಾಗಲಿ ಕೆಮಿಕಲ್ ಆಗಲಿ ಯಾವುದು ಯೂಸ್ ಮಾಡಲ್ಲ. ರಿಪಿಟೇಷನ್ ಈ ಡೈರೆಕ್ಟ್ ಎಲ್ಲ ಬಂದು ನೀರು ಇದಿರುತ್ತೆ ಅದನ್ನು ಆಡ್ ಮಾಡ್ತೀವಿ. ಫಸ್ಟು ಅದೆಲ್ಲ ಈಗ ಕಂಪ್ಲೀಟ್ ಆಗಿ ಕ್ಲೀನ್ ಆಗಿರುತ್ತೆ. ಎಲ್ರಿಗೂ ವಾಬ್ಲಿಂಗ್ ಫೀಲ್ ಆಗುತ್ತೆ ನಿಮಗೆ, ನೀವು ಒಂದು ಸ್ಟಾರ್ಟ್ ಡ್ರೈವಿಂಗ್. ಸೊ ಆ ಟೈಮಲ್ಲಿ ಈ ಜಾಗ ಎಲ್ಲ ಸ್ವಲ್ಪ ಕ್ಲೀನ್ ಆಗಿರ್ತಾರೆ, ಅವಾಗ ವಾಬ್ಲಿಂಗ್ ಏನು ಬರ್ತದೆ ಅದು ಆಗಿರುತ್ತೆ ನಿಮಗೆ ಟೈಮ್. ಸೊ ನೋಡ್ತಾ ಇರಲ್ಲ ಕಂಪ್ಲೀಟ್ ಕ್ಲೀನ್ ಆಗಿದೆ. ಯಾವ ಥರ ಆದ ಸೊ ಯಾವುದೇ ಥರ ಆದ ಡಸ್ಟ್ ಆಗಲಿ ಗಲೀಜಾಗಲಿ ಗಾಡಿಯಲ್ಲಿಗೆಲ್ಲ. ಸೊ ಈ ಪೋರ್ಷನ್ಸ್ ಎಲ್ಲ ಬಿಟ್ಟು ಬೇರೆಲ್ಲ ಕಡೆನೂ ವಿ ಹ್ಯಾವ್ ಯೂಸ್ ನಾರ್ಮಲ್ ಕ್ಲಾತು. ಇಲ್ಲೆಲ್ಲ ನಿಮಗೆ ಬಟ್ಟೆ ವಾಟರ್ ವಾಶಲ್ಲಿ ನೀಲ ಬಟ್ಟೆ ಲೈಟಾಗಿ ಡಿಪ್ ಮಾಡ್ಬಿಟ್ಟು ಕ್ಲೀನ್ ಮಾಡ್ತೀವಿ. ಸೊ ಇಲ್ಲೆಲ್ಲ ಫುಲ್ ಪೂರ್ತಿ ಡಸ್ಟ್ ಇತ್ತು, ಸೊ ಅದೆಲ್ಲ ಕ್ಲೀನ್ ಮಾಡಿದ್ವಿ. ಸೊ ನಿಮಗೂ ಇದೇ ಥರ ಓಲಾ ಸರ್ವಿಸ್ ಮಾಡಬೇಕು ಅಂದರೆ ದಯವಿಟ್ಟು ಕೆಳಗಡೆ ಇಲ್ಲಾಂದರೆ ಕಮೆಂಟಲ್ಲಿ ಸರ್ವಿಸ್ ಅಂತ ಟೈಪ್ ಮಾಡಿ, ನಾನು ನಿಮ್ಮನ್ನ ಸಪೋರ್ಟ್ ಮಾಡ್ತೀನಿ. ಈಗ ಮತ್ತೆ ಇದನ್ನ ರೀಇನ್ಸ್ಟಾಲ್ ಮಾಡ್ಬಿಡೋಣ, ನೇಮ್ ಬೇಗ ಮುಗಿಸ್ಬಿಡೋಣ ಇದನ್ನ.
ಸೊ ಮತ್ತು ಡಿಕ್ಕಿದಲ್ಲಿ ಇದೆಲ್ಲ ಹಾಕ್ಬಿಡೋಣ. ಟೂಲ್ ಕಿಟ್ಟು ಆ್ಯಂಡ್ ಫಸ್ಟ್ ಏಡ್ ಕಿಟ್ಟನ್ನು ಮೇಯ್ನಾಗಿ ಬೇಕಾಗಿರುತ್ತೆ. ಏನಕ್ಕೆ ಟೂಲ್ ಕಿಟ್ಟಲ್ಲಿ ನಿಮಗೆ ಒಂದು ಸ್ಪ್ಯಾನರ್ ಬರುತ್ತೆ ಆ್ಯಂಡ್ ಮೆಡಿಕಲ್ ಕಿಟ್ಟನ್ನು ಚೇಂಜ್ ಮಾಡಿಸ್ಬೇಕಾಗಿರುತ್ತೆ. ಸೊ ಅಲ್ಲಿ ಚೇಂಜ್ ಇಟ್ ಲೇಟು. ಸೊ ಇದೆರಡು ಹಾಕ್ಬಿಡೋಣ ಒಳಗಡೆ. ಟೂಲ್ ಕಿಟ್ಟಲ್ಲಿ ನಿಮಗೆ ಒಂದು ಸ್ಪ್ಯಾನರ್ ಇದು ಬಂದಿರುತ್ತೆ, ಅದಿರಲಿ. ಸೊ ಇನ್ನೊಂದು ರೈನ್ ಕೋಟ್ ಅದೆಲ್ಲ ಆ್ಯಂಡ್ ವಿ ಆಲ್ಸೋ ದಟ್ಸ್ ಇಟ್. ಹೆಲ್ಮೆಟ್ ಇದೊಂದೇ ಒಂದಿತ್ತು ಅಷ್ಟೇ. ನೋಡ್ತಾ ಇದ್ದರೆ 24,038 ಕಿಲೋಮೀಟರ್ಸ್ ಆಗಿದೆ, 308 ಕಿಲೋಮೀಟರ್ಸು. ಗಾಡಿ ನೋಡೋಕ್ಕೆ ಈಗ ಸದ್ಯಕ್ಕೆ ಹಿಂಗಿದೆ. ಸೊ ವಾಟರ್ ವಾಶ್ ಎಲ್ಲ ಮಾಡಿದ್ರೆ ಸ್ವಲ್ಪ ಚೆನ್ನಾಗಿರುತ್ತೆ. ಆ್ಯಂಡ್ ಈ ಹೆಡ್ಲೈಟ್ನ ಸ್ವಲ್ಪ ಅಡ್ಜಸ್ಟ್ ಮಾಡಬೇಕಾಗಿರುತ್ತೆ, ಏನಕ್ಕಂದರೆ ಸ್ವಲ್ಪ ಕೆಳಗಡೆ ಇದೆ. ಹೆಡ್ಲೈಟ್ ಮಾತ್ರ ಐ ಪವರ್ ಇದೆ ಗೈಸ್. ಇದು ಸ್ವಲ್ಪ ಕೆಳಗಡೆ ಇದೆ, ಸ್ವಲ್ಪ ಮೇಲೆ ತಕ್ಷಣ ಅದಕ್ಕೆ ಬಂದುಬಿಟ್ಟು ಪಾಯಿಂಟ್ ಇಲ್ಲಿ ಕೊಟ್ಟಿದ್ದಾರೆ, ಅದಕ್ಕೂ 4 ನಂಬರ್ ಅಲೆನ್ ಕೀನೇ ಕೊಟ್ಟಿದ್ದಾರೆ. ಆ್ಯಂಡ್ ಇದೆಲ್ಲ ವಾಟರ್ ವಾಶಲ್ಲಿ ಕ್ಲೀನ್ ಮಾಡೋಣ. ಆ ಎಕ್ಸ್ಟೀರಿಯರ್ ಪಾರ್ಟು ವಾಟರ್ ವಾಶಲ್ಲಿ ಮಾಡೋಣ. ಸೊ ಚಾರ್ಜರ್ ಟ್ರೈ ಮಾಡಿ ನೋಡೋಣ, ಚಾರ್ಜರ್ ಹಾಕಿ ನೋಡೋಣ ವರ್ಕ್ ಆಗುತ್ತಾ ಅಂತ, ಏನು ಅಂತ. ವರ್ಕಿಂಗ್ ಫೈನ್, ಚಾರ್ಜಿಂಗ್ ವರ್ಕ್ ಆಗ್ತಿದೆ, ಚಾರ್ಜರ್ ಲಾಕ್ ಆಗಿದೆ. ಸೊ ಚಾರ್ಜಿಂಗ್ ಪ್ಲಗ್ ಆಯಿತು, ಚಾರ್ಜಿಂಗ್ ಆಗ್ತಾನೆ ಇದೆ. ಸೊ ಜಸ್ಟ್ ಕಿತ್ತಂಸ ಕರೆಕ್ಟಾಗಿ ಫಿಕ್ಸ್ ಆಗಿದೆ. ಸೊ ಎಸ್, ಇದೇ ನಮ್ಮ ಓಲಾ ಸರ್ವಿಸ್. ಸೊ ನೋಡಿದ್ರಲ್ಲ ಗೈಸ್, ಇ ವಿ ಡೀಪ್ ಕ್ಲೀನಿಂಗು. ಸೊ ನಿಮಗೂ ನಿಮ್ಮ ಇ ವಿನ ಇದೇ ಥರ ಕ್ಲೀನ್ ಮಾಡಬೇಕು, ಎಸ್ಪೆಷಲಿ ಇಂಟೀರಿಯರ್ ಒಳಗಡೆ ಕ್ಲೀನ್ ಮಾಡಬೇಕಂತ ಆಸೆ ಇದ್ದರೆ ದಯವಿಟ್ಟು ಸರ್ವಿಸ್ ಅಂತ ಹೇಳ್ಬಿಟ್ಟು ಕಮೆಂಟ್ ಮಾಡಿ, ವಿ ವಿಲ್ ಹೆಲ್ಪ್ ಯು ಔಟ್. ಸೊ ಇದು ಹೇಳ್ತಾ ನಾನು ಈ ವಿಡಿಯೋನ ಇಲ್ಲೇ ಎಂಡ್ ಮಾಡ್ತೀನಿ. ನಿಮ್ಗೆ ಏನೋ ಈ ವಿಡಿಯೋ ಇಷ್ಟ ಆಗಿದೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿರಿ. ಇದೇ ಥರ ಇ ವಿದು ಕಂಟೆಂಟ್ಗಳು ನಮ್ಮ ಚಾನಲ್ ಬರ್ತಾನೆ ಇರುತ್ತೆ ಆ್ಯಂಡ್ ಪ್ಲಸ್ ರೈಡ್ ವೀಡಿಯೋಸ್ಗಳು ಬರ್ತಾನೆ ಇರುತ್ತೆ. ಸೊ ಇನ್ನೊಂದು ಹೊಸ ವೀಡಿಯೋದಲ್ಲಿ ಸಿಗ್ತೀನಿ. ಅದುವರೆಗೂ ಸ್ಟೇ ಟ್ಯೂನ್, ಪೀಸ್ ಔಟ್.